ಬಡವರ ಮಕ್ಕಳು ಹಾಸ್ಟೆಲ್ನಲ್ಲಿದ್ದಾರೆ, ಉದಾಸೀನ ಮಾಡಿದರೆ ಪರಿಣಾಮ ಸರಿ ಇರೋದಿಲ್ಲ. ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಎಚ್ಚರಿಕೆ. ಬಡವರ ಮಕ್ಕಳು ಓದಲು ಹಾಸ್ಟೆಲ್ಗಳಿಗೆ ಬಂದಿದ್ದಾರೆ. ಅವರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡುವುದು ಅಧಿಕಾರಿಗಳ ಜವಾಬ್ದಾರಿ. ಅದು ಬಿಟ್ಟು ಸೌಲಭ್ಯಗಳನ್ನು ಕೊಡದೆ ಮಕ್ಕಳಿಗೆ ಉದಾಸೀನ ಮಾಡಿದರೆ ಪರಿಣಾಮ ಸರಿ ಇರಲ್ಲ ಎಂದು ಶಾಸಕ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜ ಕಲ್ಯಾಣ ಹಾಗೂ ಬಿಸಿಎಂ ಹಾಸ್ಟೆಲ್ಗಳಲ್ಲಿ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತು. ನಿಮ್ಮಗಳ ಆಡಳಿತ ವೈಖರಿಯ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿವೆ. ನಿಮ್ಮ ಆಟ ಇಲ್ಲಿಗೆ ಕೊನೆಯಾಗಬೇಕು. ಮತ್ತೆ ಇಂತಹ ದೂರುಗಳು ಮರುಕಳಿಸಬಾರದು. ಹಾಸ್ಟೆಲ್ಗಳು ಅಂದರೆ ಮಾಫಿಯಾ ಆಗಿದೆ. ಮತ್ತೆ ಪುನರಾವರ್ತನೆಯಾದರೆ ಹಾಸ್ಟೆಲ್ನಿಂದಲೇ ಒದ್ದು ಹೊಡಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾವೇ ಇದನ್ನು ಗಮನ ತಗೊಳ್ತಾರೆ. ನೀವು ಹೇಳಿದ ನಿಮ್ಮ ಅಧಿಕಾರಿಗಳ ಮಾಹಿತಿಗಳೆಲ್ಲ ನಮ್ಗೆ ಕೊಡಬೇಕು. ಏನು ಹೇಳಿದ ಮೇಲೆ ಅಲ್ಲಿ ಕೊಡೋದು ಏನು ಸಮಸ್ಯೆ ಇಲ್ಲ. ಸಮಸ್ಯೆ ನಮ್ಮ ಆಫೀಸಿಗೆ ಕೊಟ್ಟು ನಮ್ಗೆ ಕೊಟ್ಟು ಸರ್ ಈ ಥರ ಮಾಡಿದ್ವಿ, ಮಿನಿಸ್ಟ್ರಿಗೂ ಯಾರಿಗೋ ಹೇಳಿ ಸ್ವಲ್ಪ ಇನ್ವೇಟ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಹೋಗಿ ಫಾಲೋ ಅಪ್ ಮಾಡ್ತೀವಿ. ನಾವು ಯಾಕಂದ್ರೆ ಇನ್ನಾಗಿಲ್ಲ ಅಂತಂದರೆ ಇವತ್ತು ಹೆಚ್ಚು ಕಮ್ಮಿ 1700ರಲ್ಲಿ 1400 ಅಂದರೆ 100 ವೇಸ್ಟ್ ಆಯಿತು ಸುಮ್ಮನೆ. ಆ ಥರ ನೀವು ಮಾಹಿತಿ ಕೊಟ್ಟರೆ ನೀವು ಬಟ್ ನಾವು ಸುಮ್ಮನೆ ಇರ್ತೀವಿ. ಅದು ಯಾರಿಗೂ ನಿಮಗೂ ಪ್ರಯೋಜನ, ನಮಗೂ ಪ್ರಯೋಜನ, ಮಕ್ಕಳಿಗೆ ವಿದ್ಯಾವಂತರಿಗೂ ಪ್ರಯೋಜನ ಎಲ್ಲ ಆಗುತ್ತೆ.